ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಸಿನಾರೆಸ್ಟ್ ಸಿರಪ್ ಬಗ್ಗೆ. ಸಿನಾರೆಸ್ಟ್ ಸಿರಪ್ ಅಂದ್ರೆ ಏನು, ಇದನ್ನ ಯಾವ ಸಮಸ್ಯೆ ಇದ್ರೆ ನಿಮ್ಮ ಡಾಕ್ಟರ್ ನಿಮ್ಗೆ ಮಕ್ಕಳಿಗೆ ಬರೆದು ಕೊಟ್ಟಿರ್ತಾರೆ, ಇದ್ರೊಳಗೆ ಏನೇನು ಕಂಟೆಂಟ್ ಇರ್ತೈತಿ, ಇದ್ರ ಕಂಪೋಸಿಷನ್ ಏನು, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಮ ಮಕ್ಕಳಿಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡ್ಬೋದು, ಈ ಸಿರಪ್ ತೊಗೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ ಆಗ್ಬೋದಾ, ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು ಮತ್ತೆ ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸಿನಾರೆಸ್ಟ್ ಸಿರಪ್ ನೋಡ್ರಿ, ಇದು ಒಂದು ಅಲೋಪತಿಕ್ ಸಿರಪ್. ಮತ್ತೆ ಎಲ್ಲಿ ಡಾಕ್ಟರ್ ಕಾಮನ್ಲಿ ಇದನ್ನ ಬರೆದು ಕೊಡ್ತಾರಂದ್ರ, ನಿಮ್ಮ ಮಕ್ಕಳಿಗೆ ಕಾಮನ್ ಕೋಲ್ಡ್ ಏನಾರ ಆಗೈತಂದ್ರ, ಇಲ್ಲ ಕಾಮನ್ ಕೋಲ್ಡ್ದಾಗ ಏನೇನು ಲಕ್ಷಣ ಇರ್ತಾವ ನೋಡ್ರಿ, ಅವು ಏನಾರ ಕಾಣಕ್ ಕುಂತಾವಂದ್ರ, ಉದಾಹರಣೆಗೆ ವಿಪರೀತ ತಲೆನೋವು ಇರೋದು, ಗಂಟ್ಲು ಕೆರೆತ ಇರೋದು, ಮೂಗ್ನೆ ಅಂತ ನೀರು ಹರಿಯಾಕ ಕುಂತೈತಂದ್ರ, ಮಾಂಸಪೇಶಿ ಒಳಗಡೆ ಬಹಳ ಜಾಸ್ತಿ ನೋವು ಐತಂದ್ರ, ಜ್ವರ ಐತಂದ್ರ, ಮೂಗು ಬಂದ್ ಆಗೈತಂದ್ರ, ಕಣ್ಣಾಗಿಂತ್ರ ನೀರು ಬರಾವಂತವಂದ್ರ, ಬಹಳ ಜಾಸ್ತಿ ಸೀನ್ ಬರಾವಂತೈತಂದ್ರ, ಇಲ್ಲ ಅವ್ರಿಗೆ ಶ್ವಾಸಕೋಶ ಸಂಬಂಧಿತ ಏನಾರ ಇನ್ಫೆಕ್ಷನ್ ಆಗೈತಂದ್ರ, ಇಲ್ಲ ಇದನ್ನ ಬಿಟ್ಟು ಕೂಡ ಬಹಳಷ್ಟು ಸಮಸ್ಯೆ ಅದಾವ್ರಿ. ಎಲ್ಲ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಮ ಮಕ್ಕಳಿಗೆ ಇದನ್ನ ರೆಕಮೆಂಡ್ ಮಾಡ್ಬೋದು, ಅಲ್ಲಿ ಕೂಡ ಇದ್ರ ಉಪಯೋಗ ನೀವು ಮಾಡ್ಬೋದ್ರಿ. ಈಗ ಇದ್ರೊಳಗೆ ಕಂಟೆಂಟ್ ಏನೇನಿರ್ತೈತೆ ಅಂದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ನೋಡ್ರಿ. ಸಿನಾರೆಸ್ಟ್ ಸಿರಪ್ ಏನಿದೆ, ಈ ಸಿರಪ್ಪದ್ದು ಪ್ರತಿ 5 ml ಸಿರಪ್ ಏನಿರ್ತೈತಿ ಅದ್ರೊಳಗಡೆ ನೋಡ್ರಿ ಫಿನೈಲ್ ಎಫ್ರಿನ್ ಹೈಡ್ರೋಕ್ಲೋರೈಡ್ 5 mg ಪ್ರಮಾಣದಾಗ ಇರ್ತೈತಿ. ಫಿನೈಲ್ ಎಫ್ರಿನ್ ಹೈಡ್ರೋಕ್ಲೋರೈಡ್ ಯಾವ ಕ್ಲಾಸ್ ಆಫ್ ಮೆಡಿಸಿನ್ಸಿಗೆ ಬಿಲಾಂಗ್ ಆಗುತ್ತಂದ್ರೆ ಡಿಕಂಜೆಸ್ಟೆಂಟ್ ಅಂತ. ಇದೇನು ಮಾಡ್ತೈತಪ್ಪ ಅಂದ್ರೆ, ನೀವು ಮೂಗು ಒಳಗಡೆ ಬ್ಲಡ್ ವೆಸಲ್ಸ್ ಏನಿರ್ತಾವ ಅದನ್ನ ಶ್ರಿಂಕ್ ಮಾಡಿ ನಿಮ್ಮ ಮೂಗನ್ನು ಓಪನ್ ಮಾಡಲಿಕ್ಕೆ ಕೆಲಸ ಮಾಡಿಕೊಡ್ತೈತ್ರಿ. ಅದನ್ನ ಬಿಟ್ಟು ಇದ್ರೊಳಗಡೆ ಪ್ಯಾರಾಸಿಟಮಾಲ್ 125 mg ಪ್ರಮಾಣದಾಗ ಇರ್ತೈತಿ. ಪ್ಯಾರಾಸಿಟಮಾಲ್ ಯಾವ ಕ್ಲಾಸ್ ಆಫ್ ಮೆಡಿಸಿನ್ಸಿಗೆ ಬಿಲಾಂಗ್ ಆಗತ್ತಂದ್ರೆ ಅನಾಲ್ಜೆಸಿಕ್ ಮತ್ತೆ ಆಂಟಿಪೈರೆಟಿಕ್. ಅಂದ್ರೆ ಇದು ನಿಮ್ಮ ಮೈ ಒಳಗಡೆ ಜ್ವರ, ಮೈಕೈ ನೋವು, ತಲೆನೋವು ಏನಾರ ಇತ್ತಂದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಅದನ್ನ ಬಿಟ್ಟು ಇದ್ರೊಳಗೆ ಕ್ಲೋರ್ಫೆನರಮೈನ್ ಮ್ಯಾಲಿಯೇಟ್ 1 mg ಪ್ರಮಾಣದಾಗ ಇರ್ತೈತಿ. ಇದು ಯಾವ ಕ್ಲಾಸ್ ಆಫ್ ಮೆಡಿಸಿನ್ಸಿಗೆ ಬಿಲಾಂಗ್ ಆಗುತ್ತಂದ್ರೆ ಆಂಟಿ ಅಲರ್ಜಿಕ್ ಅಂತ. ನಿಮ್ಗೆ ಏನ್ರ ಅಲರ್ಜಿ ಸಂಬಂಧ ನೆಗಡಿ ಕೆಮ್ಮು ಆಗೈತಂದ್ರ ಅದನ್ನೆಲ್ಲ ಗುಣಪಡಿಸ್ಲಿಕ್ಕೆ ಇದು ಕೆಲಸ ಮಾಡಿಕೊಡ್ತೈತ್ರಿ. ಅದನ್ನ ಬಿಟ್ಟು ಇದ್ರೊಳಗೆ ಸೋಡಿಯಂ ಸಿಟ್ರೇಟ್ 60 mg ಪ್ರಮಾಣದಾಗ ಇರ್ತೈತಿ. ಅದು ಯಾವ ಕ್ಲಾಸ್ ಆಫ್ ಮೆಡಿಸಿನ್ಸಿಗೆ ಬಿಲಾಂಗ್ ಆಗುತ್ತಂದ್ರ ಮ್ಯೂಕೋಲೈಟಿಕ್ ಅಂತಾರ್ರಿ. ಇದು ಏನ್ ಮಾಡ್ತೈತಪ್ಪ ಅಂದ್ರೆ ನಿಮ್ಮ ಮ್ಯೂಕಸ್ ಏನ್ ಇರ್ತೈತಿ ನೋಡ್ರಿ, ಅದನ್ನ ತೆಳ್ಳಗ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಅಂದ್ರೆ ನಿಮ್ಗೆ ಕೆಮ್ಮು ಕಡಿಮೆ ಆಗ್ತೈತ್ರಿ. ಅದನ್ನ ಬಿಟ್ಟು ಇದ್ರೊಳಗೆ ಮಿಥೋಲೇಟೆಡ್ ಫ್ಲೇವರ್ ಸಿರಪ್ ಬೇಸ್ ಇರ್ತೈತಿ. ಅವಶ್ಯಕತೆ ಅನುಸಾರ ಕಲರ್ ಹಾಕಿರ್ತಾರ್ರಿ. ಕಾರ್ಮೋಸಿನ್ ಮತ್ತೆ ಟಾಟರಾಜಿನ್ ಅಂತ. ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ ಸೆಂಟರ್ ಫಾರ್ಮಾಸ್ಯೂಟಿಕಲ್ಸ್. ಇದನ್ನ 30 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಾಗ್ತೈತ್ರಿ. ಈಗ ಇದ್ರ ಡೋಸೇಜ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಡಾಕ್ಟರ್ ಇದನ್ನ ಯಾವ ಪ್ರಮಾಣದ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರ ಅದ್ರ ನೋಡ್ರಿ. ನಿಮ್ಮ ಮಕ್ಕಳ ವಯಸ್ಸು ಏನಾರ 1 ವರ್ಷಲಿಂತ 2 ವರ್ಷ ಮಟ್ಟ ಐತಂದ್ರ 2.5 ml ದಿನಕ್ಕೆ 2 ಹೊತ್ತು ಹಾಕ್ಲಿಕ್ಕೆ ಡಾಕ್ಟರ್ ಸಲಹೆ ನೀಡ್ತಾರೆ. 2.5 ml ಬೆಳಿಗ್ಗೆ, 2.5 ml ರಾತ್ರಿ ಊಟ ಆದ ನಂತರ ಹಾಕ್ಲಿಕ್ಕೆ ಹೇಳಿರ್ತಾರೆ. ಇಲ್ಲ 2 ವರ್ಷದ ಮೇಲೆ ನಿಮ್ಮ ಪಾಪು ವಯಸ್ಸು ಐತಂದ್ರ ಅವ್ರಿಗೆ ನೀವು 5 ml ದಿನಕ್ಕೆ 2 ಹೊತ್ತು ಆಗ್ಬೋದು. ಬೆಳಿಗ್ಗೆ 5 ml, ರಾತ್ರಿ 5 ml. ಊಟ ಆದ್ಮೇಲೆ ಯಾವಾಗ್ಲೂ ಇದನ್ನ ಹಾಕ್ಬೇಕ್ರಿ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ಇದನ್ನ ನಿಮ್ಗೆ ಯೂಸ್ ಮಾಡಕ್ ಹೇಳೋಂತಾರ ಆ ರೀತಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ನೋಡ್ರಿ, ಇಲ್ಲಿ ನಾವು ಲಕ್ಷ್ಯ ಕೊಡುವಂತ ವಿಷಯ ಏನಪ್ಪಾ ಅಂದ್ರೆ, ಈ ಸಿರಪ್ ಹಾಕಿದ್ಮೇಲೆ ನಿಮ್ಮ ಮಕ್ಕಳಿಗೆ ನಿದ್ದೆ ಬಹಳ ಜಾಸ್ತಿ ಬರ್ತೈತಿ. ಅದಕ್ಕೆ ಈ ಸಿರಪ್ ಹಾಕಿದ್ಮೇಲೆ ಅವ್ರಿಗೆ ಏನಾರ ಕನ್ಸಂಟ್ರೇಟೆಡ್ ರಿಲೇಟೆಡ್ ಯಾವುದು ಕೆಲಸ ಮಾಡ್ಲಿಕ್ಕೆ ನೀವು ಹೇಳಕ್ ಹೋಗ್ಬಾರ್ದು. ಅವ್ರಿಗೆ ರೆಸ್ಟ್ ಮಾಡಕ ಬಿಡ್ಬೇಕ್ರಿ. ಮಕ್ಳು ಏನಾರ ಬೆಳಗಿನ ಹೊತ್ತು ಪ್ಲೇ ಸ್ಕೂಲ್ ಎಲ್ಲರ ಹೊಂಟಾರ ಅಂದ್ರ ಆ ಟೈಮ್ನಾಗ ಅವ್ರಿಗೆ ಈ ಸಿರಪ್ ಹಾಕಕ್ ಹೋಗ್ಬೇಡ್ರಿ. ಮತ್ತೆ ಈ ಸಿರಪ್ ಹಾಕಿದ್ಮೇಲೆ ಸ್ವಲ್ಪ ಮಕ್ಕಳ ಕಡೆ ಗಮನ ಇರ್ಲಿ. ಎಷ್ಟು ದಿನದ ಮಟ್ಟ ಈ ಸಿರಪ್ ಉಪಯೋಗ ಮಾಡಬಹುದು. ಸೊ ನೋಡ್ರಿ, ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ಇದನ್ನ ನಿಮ್ಮ ಮಕ್ಕಳಿಗೆ ಹಾಕಕ್ ಹೇಳೋಂತಾರ ಅಷ್ಟು ದಿನ ನಿಮ್ಮ ಮಕ್ಕಳಿಗೆ ನೀವು ಇದನ್ನ ಹಾಕ್ಬೋದ್ರಿ. ಈ ಸಿರಪ್ ಯೂಸ್ ಮಾಡಿದ್ರೆ ಏನೇನ್ ಸೈಡ್ ಎಫೆಕ್ಟ್ ಆಗ್ಬೋದು. ಸೊ ನೋಡ್ರಿ, ಪ್ರತಿಯೊಬ್ರು ಯಾರ್ಯಾರು ಇದನ್ನ ಸಿರಪ್ ಉಪಯೋಗ ಮಾಡ್ತಾರೆ, ಸೈಡ್ ಎಫೆಕ್ಟ್ಸ್ ಎಲ್ಲರಿಗೂ ಆಗಂಗಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗೋದು. ಆದ್ರೆ ಏನೇನಾಗ್ಬೋದು, ನಿಮ್ಗೆ ಬೇದಿ ಆಗ್ಬೋದು, ತ್ವಚದ ಮೇಲೆ ರ್ಯಾಷಸ್ ಆಗ್ಬೋದು, ವಾಂತಿ ಬಂದಂಗ ಆಗ್ಬೋದು, ವಿಪರೀತ ತಲೆನೋವು, ನಿದ್ದೆ ಬರ್ಲಾರ್ದಂಗ ಇರೋದು, ವಿಪರೀತ ನಿದ್ದೆ ಬರೋದು, ಎದೆ ಬಡಿತ ಜಾಸ್ತಿ ಆಗೋದು, ತಲೆ ಸುತ್ತ ಬರೋದು, ಗಾಬರಿ ಆಗೋದು, ಹೆದರಿಕೆ ಆಗೋದು, ರೆಸ್ಟ್ಲೆಸ್ನೆಸ್ ಆಗೋದು, ಕೈ ಕಾಲು ಶೇಕ್ ಆಗೋದು, ಬಹಳ ವೀಕ್ನೆಸ್ ಫೀಲ್ ಆಗೋದು, ಭ್ರಮಿತ ಆಗ್ಬೋದು, ಇಲ್ಲ ಮಕ್ಕಳಿಗೆ ಪಿಟ್ಸ್ ಕೂಡ ಬರ್ಬೋದ್ರಿ. ಇವೆಲ್ಲ ಇದ್ರ ಸೈಡ್ ಎಫೆಕ್ಟ್ ರೀ. ಯಾರು ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಕಂಟೆಂಟ್ ಏನಿರ್ತದ ನಾನು ತಿಳಿಸ್ಕೊಟ್ಟಿನಿ. ನಿಮ್ಮ ಮಕ್ಕಳಿಗೆ ಯಾವುದೇ ಕಂಟೆಂಟ್ ನಿಂತ್ರ ಮೊದ್ಲು ನೀವು ಯಾವಾಗಾದ್ರೂ ಅಲರ್ಜಿಕ್ ರಿಯಾಕ್ಷನ್ ಆಗೈತಂದ್ರ ಅದನ್ನ ಈ ಸಿರಪ್ ಅನ್ನು ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ಇದನ್ನ ಬಂದ್ ಮಾಡ್ಬಿಡ್ರಿ. ಈಗ ಈ ಸಿರಪ್ ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ, ಸಿನಾರೆಸ್ಟ್ ಸಿರಪ್ ಏನಿದೆ ಇದು ಒಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗೆ ಕಂಟೆಂಟ್ ಫಿನೈಲಮೈನ್ ಹೈಡ್ರೋಕ್ಲೋರೈಡ್, ಪ್ಯಾರಾಸಿಟಮಾಲ್,
ಕ್ಲೋರೋಫೆನರಮೈನ್, ಮ್ಯಾಲಿಯೇಟ್, ಸೋಡಿಯಂ ಸಿಟ್ರೇಟ್ ಎಲ್ಲ ಕಂಟೆಂಟ್ ಇರ್ತೈತ್ರಿ. ಸೇಮ್ ಕಂಟೆಂಟ್ ಇದ್ದಿದ್ದು ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ಸಿರಪ್ ತಯಾರು ಮಾಡಿರ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾವಪ್ಪ ಅಂದ್ರೆ ಫ್ಲೂ ಕೋಲ್ಡ್ ಸಿರಪ್, ನೋ ಬ್ಲಾಕ್ ಸಿರಪ್, ವೆಬ್ ಫ್ಲೂ ಸಿರಪ್, ಲಿವ್ ಕಾಸ್ಟ್ ಕೋಲ್ಡ್ ಪ್ಲಸ್ ಸಿರಪ್. ಇದ್ರೊಳಗೂ ಕಂಟೆಂಟ್ ಸೇಮ್ ಇರ್ತೈತಿ, ಇದ್ರ ವರ್ಕಿಂಗ್ ಆಕ್ಷನ್ ಎಲ್ಲ ಸೇಮ್ ಇರ್ತೈತಿ. ಈಗ ಈ ಸಿರಪ್ ಮೂಲ್ಯದ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಂದ್ರ $147 75 ml ಸಿರಪ್ ಬರ್ತೈತ್ರಿ. ಸಿನಾರಿಸ್ಟ್ ಸಿರಪ್ ಅವೈಲೇಬಿಲಿಟಿ ಬಗ್ಗೆ ತಿಳಿಸ್ಕೊಡ್ಬೇಕಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಪಡಿಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುವಂತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪ್ರತಿ ವಿಡಿಯೋದಾಗ ತಿಳಿಸ್ಕೊಟ್ಟಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲದ ತೊಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾರು ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.